ಎಲ್ಲರಿಗೂ ನಮಸ್ಕಾರ. ಈ ಲಿಲಿಯನ್ ಇವತ್ತೇನು ಫಿಸ್ಟಾ ಇದೆ, ಲಿನಿಯಲ್ ಫಿಸ್ಟಾದಲ್ಲಿ ಎಲ್ಲ ಮಕ್ಕಳಿಗೆ ಇದು ಸೇಲ್ ಒಂದು ಏನು ಎಲ್ಲ ಮಕ್ಕಳಿಗೆ 60 ಶಾಪ್ ಹಾಕಿದಾರ. 60 ಶಾಪಲ್ಲಿ ಎಲ್ಲ ಮಕ್ಕಳಿಗೆ ಲಸ್ಸಿ ಹಿಡ್ಕೊಂಡು, ಪಾನಿಪುರಿ ಹಿಡ್ಕೊಂಡು, ಬಟರ್ ಮಿಲ್ಕ್ ಹಿಡ್ಕೊಂಡು, ಟೀ ಹಿಡ್ಕೊಂಡು, ಚಿಕನ್ ಕಬಾಬ್ ಹಿಡ್ಕೊಂಡು ಎಲ್ಲ ನಾನು ಯಾಕಂದ್ರೆ ಈಗ ಆಲ್ರೆಡಿ ಪ್ರದರ್ಶನ ನೋಡ್ತಾ ಇದ್ದೀನಿ. ದೀಸ್ ಆಲ್ ಮೇಡ್ ಬೈ ಸ್ಟೂಡೆಂಟ್. ಇದು ಹೊರಗಡೆಯಿಂದ ತಂದಿದ್ದಲ್ಲ, ಇದು ಎಲ್ಲ ಮಕ್ಕಳು ತಾವು ಮನೆಯಲ್ಲಿ ಖುದ್ದಾಗಿ ಇದೆಲ್ಲ ಮನೆಯಲ್ಲೇ ಇದು ಎಲ್ಲ ಮಾಡ್ಕೊಂಡು ಬಂದು ಇವತ್ತು ಈ ಕಾಂಪಿಟೇಷನ್ ಮಾಡ್ತಾ ಇದ್ದಾರ. ಅದರಲ್ಲಿ ಇದರಲ್ಲಿ ಏನಪ್ಪ ಅಂದ್ರೆ ಈ ಲಿಲಿಯನ್ ಸ್ಕೂಲಲ್ಲಿ ಪಾಠ ಜೊತೆನೂ ಎಲ್ಲ ಮಕ್ಕಳು ಎಲ್ಲ ಕಲಿಬೇಕು ಅಂಥೇಳಿ ಅವ್ರದ್ದೊಂದು ಇದು ಮಾಡಿ ಇವತ್ತು ಮಕ್ಕಳಿಗೆಲ್ಲ ಮುಂದೆ ಬರೋಂಥ ದಿನದಲ್ಲಿ ಪಾಠ ಜೊತೆ ಎಲ್ಲ ಕಲಿಬೇಕು. ಇವತ್ತು ನೋಡ್ತಾ ಇದ್ರಿ ತಾವೆಲ್ಲ ಇವತ್ತೊಂದು ಫಿಸ್ಟಾ ಮಾಡಿದ್ದಾರೆ. ಸುಮಾರು ಇದು 2ನೇ ಸರ್ತಿ ನನಗೆ ಅನಿಸುತ್ತೆ. ಈವನ್ ಆಲ್ ದ ಸ್ಟೂಡೆಂಟ್ಸ್ ದೇ ಆರ್ ಶೋಯಿಂಗ್ ಪಾರ್ಟಿಸಿಪೇಷನ್ ಇನ್ ದಿಸ್ ಫಿಸ್ಟಾ. ಒಂದು ಗ್ರಾಮೀಣ ಭಾಗದಲ್ಲಿ ಈ ರೀತಿಯಾದಂಥ ಮಕ್ಕಳಿಗೆ ಒಂದು ಶಿಕ್ಷಣ ಜೊತೆಯಲ್ಲಿ ಒಂದು ವ್ಯವಹಾರಿಕ ಜ್ಞಾನ, ಅದಕ್ಕೆ ನಾನು ಇವತ್ತು ಅಪ್ರಿಷಿಯೇಟ್ ಮಾಡ್ತೀನಿ. ಯಾಕಂದ್ರೆ ಇಲ್ಲಿ ನಾನು ನೋಡಿದಂಗೆ ಇವನ್ ಐ ಆಮ್ ರನ್ನಿಂಗ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಸುಮಾರದಿಂದ ಇದೇನು ಲಿಲಿಯನ್ ಪಬ್ಲಿಕ್ ಸ್ಕೂಲು ಸುಮಾರು 18 ವರ್ಷದಿಂದ ಎಸ್ಟಾಬ್ಲಿಷ್ಮೆಂಟ್ ಆಗಿದೆ. ಅದರಲ್ಲಿ ಇವತ್ತು ನಾನು ಐ ಹ್ಯಾವ್ ಟು ಅಪ್ರಿಷಿಯೇಟ್ ಕರೀಂ ಖಾನ್ ಹೂ ಈಸ್ ಸ್ಟೇಯಿಂಗ್ ಇನ್ ಕ್ಯಾಲಿಫೋರ್ನಿಯಾ. ಅಂದರೆ ಅವರು ಮುಂದಿನ ದೃಷ್ಟಿಗಳನ್ನು ದೂರದೃಷ್ಟಿ ಇಟ್ಕೊಂಡು ಇಲ್ಲಿ ಬರೋಂಥ ರಾಜೇಶ್ವರ ಗ್ರಾಮ ಸುತ್ತಮುತ್ತ ಗ್ರಾಮಾಂತರಿಗೆ ಎಜುಕೇಷನ್ ಇಂಪಾರ್ಟೆಂಟ್ ಇದೆ. ಇವತ್ತೇನೋ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕ್ಯಾಲಿಫೋರ್ನಿಯಾದಲ್ಲಿ ಕಲಿತಾ ಇದ್ದೀನಿ. ಆ ಜಾಬಲ್ಲಿ ಅವ್ರ ಫ್ಯಾಮಿಲಿ ನಡೆಸ್ಕೊಂಡು ಉಳಿದಂಥ ದುಡ್ಡು ಈ ಲಿಲಿಯನ್ ಪಬ್ಲಿಕ್ ಸ್ಕೂಲಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಮುಂದೆ ಬರೋಂಥ ದಿನದಲ್ಲಿ ಇಲ್ಲಿಂದು ರಾಯಚೂರು ಮತ್ತು ಸುತ್ತಮುತ್ತ ಹಳ್ಳಿಯರು ಊರಿನ ಮಕ್ಕಳು ಒಂದು ಪ್ರಗತಿ ಮಾಡಿ ಒಂದು ಉನ್ನತ ಸ್ಥಾನಕ್ಕೆ ಬರಬೇಕು, ಗುಣಮಟ್ಟದ ಶಿಕ್ಷಣ ತಗೊಂಡು ಅಂತೇಳಿ ಅವ್ರೇನು ಇದು ಮಾಡಿದಾರೆ ಅವ್ರಿಗೆ ತುಂಬ ಅಭಿನಂದನೆ ಸಲ್ಲಿಸ್ತೀನಿ. ಜೊತೆನೂ ಅವ್ರದ್ದೆಲ್ಲ ಖಾನ್ ಬ್ರದರ್ಸ್ ಇವತ್ತೇನು 4-5 ಜನ ಕುಂತು ಸತತವಾಗಿ ಹಗಲ ರಾತ್ರಿ ಕಷ್ಟಪಟ್ಟು ಈ ಸ್ಥಾನಕ್ಕೆ ತಂದಿದ್ದಾರೆ, ಅವ್ರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತಿಲ್ಲಿ ಎಲ್ಲ ಮಕ್ಕಳು ಆಲ್ರೌಂಡ್, ಯಾಕಂದ್ರೆ ನಾನು ನೋಡ್ತಾ ಇದ್ದ ಇವನ್ ಕಲ್ಚರಲ್ ಆಕ್ಟಿವಿಟೀಸಲ್ಲಿ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಇವತ್ತಿದು ಸೇಲಲ್ಲಿ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಜೊತೆನೂ ಎಜುಕೇಷನ್ ಜೊತೆ ಅವರು ಮುಂದೆ ಬರೋಂಥ ದಿನಗಳಲ್ಲಿ ಬಿಸ್ನೆಸ್ಸು ಯಾವ ಥರ ಮಾಡಬೇಕು ಅಂತೇಳಿ ಇದನ್ನೂ ಅವರೊಂದು ಸ್ಟಡಿ ಮಾಡಿಸ್ತಾ ಇದ್ದಾರೆ. ಅವರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಟೀನು ಹೆಂಗಿತ್ತು ಗೊತ್ತಾ, ಅವನು ಹೈದ್ರಾಬಾದ್ನಿಂದ ಬರ್ತಾ ಇದ್ರಲ್ಲಿ ಸಿಗುತ್ತೆ ಅಲ್ಲ स्वीट हार्ट में वो जो आपका इसका ये रहता ना गरम करके जो आपका टी मिलता ना जी, तंदूरी टी के जैसा. ಇರಾನಿ ಟೀ ತರ ಇದೆ ಅದು ಇದೆ. ಮತ್ತು ನಾನು ಇನ್ನೂ ಸ್ವಲ್ಪ ಟೇಸ್ಟ್ ಮಾಡಿದ, ಭಾಳ ಚೆನ್ನಾಗಿ ಮಾಡಿದ್ದಾರೆ ಮಕ್ಕಳು. ವಿ ಹ್ಯಾವ್ ಟು ಅಪ್ರಿಷಿಯೇಟ್ ದೆಮ್. ಅಂದ್ರೆ ಇಂಥ ನಮ್ಮದು ಹುಮ್ನಾಬಾದ್ ರಾಯಚೂರು ಅಂತ ತಾಲೂಕದಲ್ಲಿ ಆಲ್ರೌಂಡು ಮತ್ತು ಇಂಥ ಎಲ್ಲ ಎಜುಕೇಷನ್ ಏನು ಕೊಡ್ತಾ ಇದ್ದಾರೆ, ವಿ ಶುಡ್ ಅಪ್ರಿಷಿಯೇಟ್ ದೆಮ್. ಯಾಕಂದ್ರೆ ಮಕ್ಕಳಲ್ಲಿ ಎಲ್ಲ ಇರಬೇಕು, ಪಾಠ ಜೊತೆ ಸ್ಪೋರ್ಟ್ಸ್ ಇರಬೇಕು, ಕಲ್ಚರಲ್ ಆ್ಯಕ್ಟಿವಿಟೀಸ್ ಇರಬೇಕು. ಇವತ್ತಿದು ಮುಂದೆ ಬರೋಂಥ ದಿನದಲ್ಲಿ ಮಕ್ಕಳಿಗೆಲ್ಲ ಪ್ರಾಕ್ಟಿಕಲ್ ಆಗಿ ಗೊತ್ತಾಗಬೇಕಲ್ಲ ಏನೇನಿದೆ. ಈಗ ಇವತ್ತು KG ಅಂದ್ರೆ KGಯಲ್ಲಿ ಎಷ್ಟು ಕಿಲೋಗ್ರಾಮ್ ಇರುತ್ತೆ, ಮತ್ತು ಇವತ್ತು ಲೀಟರ್ಸ್ ಅಂದ್ರೆ ಎಷ್ಟು ಗ್ರಾಮ್ಸ್ ಎಲ್ಲ ಇರುತ್ತೆ, ಇದು ಬೇಕಲ್ಲ ಅವ್ರಿಗೆ. ಲೀಟರ್ಸ್ ಕಿಲೋಗ್ರಾಮ್ ಎಷ್ಟಿರುತ್ತೆ ಅವೆಲ್ಲ ಪ್ರಾಕ್ಟಿಕಲ್ ಗೊತ್ತಾದ್ರೆ ಮಾತ್ರ ಮಕ್ಕಳಿಗೆ. ಯಾಕಂದ್ರೆ ತಾವು ನೋಡ್ತಾ ಇದ್ರಿ ಇವತ್ತೆಲ್ಲ ಮಕ್ಕಳಲ್ಲಿ ಮನೆಯಲ್ಲಿ ಯಾರು ಶಾಪಿಗೆ ಹೋಗಿ ತರ್ತಲ್ಲ, ಆನ್ಲೈನ್ ತರಿಸ್ತಾ ಇದ್ದಾರ. ನೇರವಾಗಿ ಎಲ್ಲ ವಸ್ತುಗಳು ಆನ್ಲೈನೇ ಬರ್ತಾ ಇದೆ. ಇವತ್ತು ನೋಡ್ರಿ ಎಷ್ಟೋ ಜನರಿಗೆ ಹೊಲದಲ್ಲಿ ಕರ್ಕೊಂಡು ಹೋದ್ರೆ ಇದು ಉಳ್ಳಗಡ್ಡಿ ಉಳ್ಳಗಡ್ಡಿ ಒಳಗಿರುತ್ತಾನ, ಬದ್ನಿಕಾಯಿ ಮೇಲಿರುತ್ತಾನ, ಎಲ್ಲಿ ಯಾವಾಗ ಬೆಳೆಯುತ್ತೆ ಅನ್ನೋ ಗೊತ್ತಾಗಲ್ಲ. ಮತ್ತು ನಾವು ಹೊಲದಲ್ಲಿ ಹೋಗಿ ನೋಡಿದ್ರೆ ಯಾವ ಬೆಳೆ ಅಂತೂ ಗೊತ್ತಿಡೋಕ್ಕಾಗಲ್ಲ ಪ್ರಾಕ್ಟಿಕಲಿ. ಆದ್ರೆ ಇಲ್ಲಿ ಮಕ್ಕಳಿಗೆಲ್ಲ ಆ ಥರ ಎಲ್ಲ ಪ್ರಾಕ್ಟಿಕಲಿ ಕಲಿಸ್ತಾ ಇದ್ದಾರೆ ಅಂದ್ರೆ ರಿಯಲಿ ವಿ ಹ್ಯಾವ್ ಟು ಅಪ್ರಿಷಿಯೇಟ್. ಇಲ್ಲಿ ಇರೋಂಥ ಪ್ರಿನ್ಸಿಪಲ್ ಸ್ಟಾಫ್ ಆ್ಯಂಡ್ ನಾನ್ ಟೀಚಿಂಗ್ ಸ್ಟಾಫ್ ರಿಯಲಿ ಐ ಹ್ಯಾವ್ ಟು ಅಪ್ರಿಷಿಯೇಟ್ ದೆಮ್. ಇಂಥ ರೂರಲ್ ಏರಿಯಾದಲ್ಲಿ ಹ್ಯಾಡ್ಸ್ ಆಫ್ ದೆಮ್. ಓಕೆ ಸರ್, ಇವತ್ತು ನಾವು ಲಿಲಿಯನ್ ಪಬ್ಲಿಕ್ ಸ್ಕೂಲ್
ಫೆಸ್ಟಿವಲ್ನಲ್ಲಿ ಭಾಗವಹಿಸಿದ್ದೀವಿ. ಸುಮಾರು ನಾನು ಮಕ್ಕಳು ಹಚ್ಚಿದಂಥ ಅಂಗಡಿಗಳನ್ನ ಭೇಟಿ ನೀಡಿದ್ದೀನಿ. ಈ ಸ್ಕೂಲ್ ಮಕ್ಕಳಲ್ಲಿ ಒಂಥರದ ಕೌಶಲ್ಯ ಅಭಿವೃದ್ಧಿ, ಹೌದಲ್ಲ, ಯಾವ ಥರ ಜೀವನ ನಡೆಸಬೇಕು. ನಾವು ಹೇಳ್ತೀವಿ ಡಿಜಿಟಲ್ ಇಂಡಿಯಾ ಬಗ್ಗೆ ಮಾತಾಡ್ತೀವಿ. ಮೊದಲು ನಮ್ಮ ಮೈಂಡ್ ಡಿಜಿಟಲ್ ಇರಬೇಕು. ಮಹಾತ್ಮ ಬಸವೇಶ್ವರ ಹೇಳಿದ್ರು ಕಾಯಕವೇ ಕೈಲಾಸ. ಸೊ ಮಹಾತ್ಮ ಬಸವೇಶ್ವರ ಮೈಂಡ್ ಡಿಜಿಟಲ್ ಇತ್ತು, ಹೌದಲ್ಲ. ಮೈಂಡ್ ಡಿಜಿಟಲ್ ಇದ್ದಾಗ ನಾವು ಯಾವುದೇ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇದೆ. ಇವತ್ತು ಮಕ್ಕಳನ್ನು ನಾವು ಪ್ರತಿಯೊಂದು ಬಿಸ್ನೆಸ್ನಲ್ಲಿ ಹಚ್ಚಿದ್ದಾರೆ. ಅವರಿಗೆ ಲೋ ಮಾರ್ಜಿನಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಇದನ್ನು ನೋಡಿ ಭಾಳ ತುಂಬ ಖುಷಿ ಆಯಿತು. ಯಾಕಂದರೆ ಇವತ್ತು ನಾವು ಎಂಪ್ಲಾಯ್ಮೆಂಟ್ ಹಿಂದೆ ಓಡ್ತಾ ಇದ್ದೀವಿ. ಒಂದು ಪೋಸ್ಟ್ ಇದ್ದರೆ 1,000 ಜನ 2,000 ಜನ ಆ ಪೋಸ್ಟ್ಲಾಗಿ ನಾವು ಕೋಶಿಸ್ ಮಾಡ್ತೀವಿ. ಅದನ್ನು ಬಿಟ್ಟು ನಾವು ನಮ್ಮದೇ ಆದಂಥ ಒಂದು ಹಾದಿ, ನಮ್ಮದೇ ಆದಂಥ ಮಾರ್ಗ ಹುಡುಕಿ ನಾವು ಬಿಸ್ನೆಸ್ದಲ್ಲಿ ಹೋದಾಗ ನಿಜವಾಗಿಲ್ಲ ನಾವು ಈಗ ನೋಡಿ ಜಾಬ್ ಆದ್ರೂ ಮನೆಯೇ ಕಮಾಸೋದು, ಇದು ಬಿಸ್ನೆಸ್ ಆದ್ರೂ ಮನೆ. ಸೊ ಸ್ಟ್ಯಾಂಡರ್ಡ್ ಲೈಫ್ ಯಾವ ಥರ ಮಾಡಬೇಕು ಅಂಥೇಳಿ ಲಿಲಿಯನ್ ಪಬ್ಲಿಕ್ ಸ್ಕೂಲ್ದವ್ರು ಕಲಿಸ್ಕೊಡ್ತಾ ಇದ್ದಾರೆ. ಮಕ್ಕಳಲ್ಲಿ ಒಂದು ಏನು ಕೌಶಲ್ಯ ಅಭಿವೃದ್ಧಿ ಭಾಳ ನೆಸರಿ ಇದೆ. ಇವತ್ತು ಎಷ್ಟೋ ಜನ ಮಾಸ್ಟರ್ ಡಿಗ್ರಿ ಓದಿ ಮನೆಯಲ್ಲಿ ಕೂತಿದ್ದಾರೆ. ಅವರಿಗೆ ಬೇರೆ ಕೆಲಸ ಮಾಡ್ಲಿಕ್ಕೆ ನಾಚಿಕೆ ಸರ್. ಈ ಥರ ನಾವು ಎಜುಕೇಟೆಡ್ ಇದ್ದೀವಿ ಅಂತ ತಿಳಿದ್ರೆ ಮನೆಯಲ್ಲಿ ಕೂಡದೆ ಯಾವುದೇ ಬಿಸ್ನೆಸ್ ಮಾಡ್ಲಿಕ್ಕೆ ಮುಂದೆ ಬರ್ತಕ್ಕಂಥ ಏನು ಕೌಶಲ್ಯ ಅವ್ರ ಮೈಂಡ್ನಲ್ಲಿ ಹಾಕಿದ್ದಾರೆ. ಆ ಸಂಸ್ಥೆ ಎಲ್ಲ ಮುಖ್ಯ ಗುರುಗಳಿಗೆ, ಎಲ್ಲ ಶಿಕ್ಷಕರು ನಾನು ಹೃದಯಪೂರ್ವಕ ಅಭಿನಂದಿಸ್ತೇನೆ ಸರ್. ಒಂದು ಗ್ರಾಮೀಣ ಮಟ್ಟದಲ್ಲಿ ಈ ರೀತಿಯಾದಂತ ನಡೀತಾ ಇದೆ, ಹೇಗೆ ಅನ್ಸುತ್ತೆ? ಸೊ ಇದು ಫಸ್ಟ್ ಇನ್ ಮೈ ಹೋಲ್ ಲೈಫ್. ನಾವು ಬೇರೆ ಬೇರೆ ನೋಡಿದ್ದೀವಿ, ಎಕ್ಸ್ಪೋ ನೋಡಿದ್ದೀವಿ, ಸೈನ್ಸ್ ಬಗ್ಗೆ ಎಕ್ಸ್ಪೋ ಮಾಡ್ತಾರೆ, ಬೇರೆ ಬೇರೆ ಬಗ್ಗೆ. ಬಟ್ ಇದು ರಿಯಲ್ ಎಕ್ಸ್ಪೋ ಸರ್. ಇದು ಏನಿದೆ ಮಕ್ಕಳಲ್ಲಿ ಏನು ಪ್ರತಿಭೆ ಅಡಗಿದೆ, ಏನು ಅವ್ರ ಬಳಿ ಕೌಶಲ್ಯ ಇದೆ, ಅದನ್ನು ಹೊರತೆಗ್ತಕ್ಕಂಥ ಕೆಲಸ ಇವರು ಲಿಲಿಯನ್ ಪಬ್ಲಿಕ್ ಸ್ಕೂಲ್ ಮಾಡ್ತಾ ಇದ್ದಾರೆ. ಇವತ್ತು ನನಗೆ ಅನಿಸ್ತಾ ಇದೆ ನಾವು ವೀರಭದ್ರೇಶ್ವರ ಜಾತ್ರಾದಲ್ಲಿ ಓಡಾಡ್ತಾ ಇದ್ದೇವೆ ಅಂತ. ಆ ಥರ ಮಾಹೋಲಿಯಲ್ಲಿ ನಿರ್ಮಾಣವಾಗಿದೆ. ರಿಯಲಿ ಅಪ್ರಿಷಿಯೇಬಲ್ ಸರ್. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.